ಹಲೋ ನಮಸ್ತೆ, ಹೊಸ ವಿಡಿಯೋಗೆ ಸ್ವಾಗತ. ಈಗ ನಾವು ಮಾವಿನ ಹಣ್ಣಿನ ಕೇಸರಿ ಬಾತು ಹೇಗೆ ಮಾಡುವುದೆಂದು ನೋಡೋಣ. ಒಂದು ಬಾಣಲೆಗೆ ಸ್ವಲ್ಪ ತುಪ್ಪ ಹಾಕಿ ಮೊದಲು ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಕೆಂಪಗಾಗುವವರೆಗೆ ಹುರಿಯಬೇಕು. ಸ್ವಲ್ಪ ಸಣ್ಣ ಉರಿಯಲ್ಲಿ ಹುರಿಯಿರಿ, ಇಲ್ಲಾಂದರೆ ಸೀದೋಗುತ್ತೆ. ನಂತರ ಅದೇ ಬಾಣಲೆಗೆ ಸ್ವಲ್ಪ ತುಪ್ಪ ಹಾಕಿ ರವೆಯನ್ನು ಕೆಂಪಗಾಗುವವರೆಗೆ ಹುರಿಯಬೇಕು. ನಾನಿಲ್ಲಿ 1/4 kg ಮೀಡಿಯಂ ರವೆ ತಗೊಂಡಿದ್ದೀನಿ. ಹುರಿದಾದ ನಂತರ ಅದೇ ಬಾಣಲೆಗೆ 3 ಕಪ್ಪು ನೀರು ಹಾಕಬೇಕು. ಈಗ ಇಲ್ಲಿ ನಾನು ಅದಕ್ಕೆ 1 ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೀನಿ. ನೀರು ಕುದಿ ಬಂದ ನಂತರ ಹುರಿದ ರವೆಯನ್ನು ಹಾಕಬೇಕು. ಕುದಿದ ನೀರಿಗೆ ಹಳದಿ ಕಲರ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ರವೆಯನ್ನು ಸ್ವಲ್ಪ ಸ್ವಲ್ಪವಾಗಿ ಹಾಕೋತಾ ಇದ್ದೀನಿ, ಇಲ್ಲಾಂದರೆ ಅದು ಗಂಟಾಗುತ್ತೆ. ರವೆ ಬೇಯುವವರೆಗೆ ತಿರುಗುತ್ತಾ ಇರಬೇಕು. ರವೆ ಗಟ್ಟಿಯಾದ ನಂತರ 1/4 ಲೀಟರ್ ಹಾಲು ಹಾಕಿ ತಿರುವಬೇಕು. ಹಾಲು ಮತ್ತು ರವೆ ಗಟ್ಟಿಯಾದ ನಂತರ ಮೊದಲೇ ರುಬ್ಬಿಟ್ಟುಕೊಂಡಂಥ ಮಾವಿನ ಹಣ್ಣನ್ನು ಸೇರಿಸ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಆದ ನಂತರ 1/4 kg ಸಕ್ಕರೆಯನ್ನು ಹಾಕಿ ತಿರುವಬೇಕು. ಸಕ್ಕರೆ ಕರಗಿದ ಮೇಲೆ ಮೊದಲೇ ಹುರಿದಿಟ್ಟಂತಹ ಗೋಡಂಬಿ ದ್ರಾಕ್ಷಿಯನ್ನು ಹಾಕಿ ತಿರುವಬೇಕು. ಕೊನೆಯದಾಗಿ ಏಲಕ್ಕಿ ಪುಡಿಯನ್ನು ಹಾಕಬೇಕು. ಈಗ ಮಾವಿನಕಾಯಿ ಸೀಸನ್ ಆದ್ದರಿಂದ ನೀವೊಂದು ಸಾರಿ ಮಾವಿನ ಹಣ್ಣಿನ ಕೇಸರಿ ಬಾತು ಟ್ರೈ ಮಾಡಿ ನೋಡಿ. ಈಗ ನಮ್ಮ ಮಾವಿನ ಹಣ್ಣಿನ ಕೇಸರಿ ಬಾತು ರೆಡಿಯಾಗಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.